ಗುರಿ ಸ್ಪಷ್ಟವಾಗಿದ್ದರೆ ಗೆಲುವು ಖಂಡಿತ ನಿಮ್ಮದಾಗಿರುತ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಧನುರ್ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಧನುರ್ ರಾಶಿ ಅಂತಂದರೆ ಈ 12 ರಾಶಿ ಚಕ್ರಗಳಲ್ಲಿ ಒಂದು ವಿಶೇಷವಾದಂಥ ರಾಶಿ. ನಿಮ್ಮ ರಾಶಿಯಾಧಿಪತಿ ಬಂದುಬಿಟ್ಟು ಗುರು. ಎಲ್ಲೋ ಒಂದು ಕಡೆಗೆ ವೈಯಕ್ತಿಕ ಬದುಕಿನಲ್ಲೂ ಕೂಡ ಈ ಧನುರ್ ರಾಶಿಯವರು ಕೆಲವೊಂದಿಷ್ಟು ಗುಣಗಳು ಗುರುವಿಗೆ ಅನುಕರಣೆ ಮಾಡ್ತಾರೆ. ಸಮಾಜದಲ್ಲಿ ಒಂದು ನಾಯಕತ್ವ ಅಥವಾ ನೀವು ಆಡಿದಂತಹ ಮಾತುಗಳಿಗೆ ಜನರು ಒಂದು ಸ್ಪಂದನೆ ಮಾಡುವಂಥದ್ದು ಅಥವಾ ಸ್ಪಂದಿಸುವಂತಹ ಒಂದು ಗುಣಧರ್ಮಗಳು ಎಲ್ಲೋ ಒಂದು ಕಡೆಗೆ ಗುರುವಿಗೆ ಅನುಕರಣೆ ಆಗ್ತದೆ. ಹಾಗಾದರೆ ಈ ಆಗಸ್ಟ್ ತಿಂಗಳಲ್ಲಿ ಈ ಧನುರ್ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ, ಅಥವಾ ಯಾವ ಯಾವ ಗ್ರಹಗಳಿಂದ ಯಾವ ರೀತಿಯಾದಂಥ ಒಂದು ಗೋಚಾರ ಫಲ ಇದೆ ಅಂದ್ಕೊಂಡು ನೋಡೋದಿದ್ದರೆ, ಸೂರ್ಯಗ್ರಹ ಈ ತಿಂಗಳಲ್ಲಿ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸಂಚರಿಸಿ ಮಧ್ಯಭಾಗದಲ್ಲಿ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ಏನಾಗ್ತದೆ ಕೇಳಿದರೆ, ನೀವು ಮಾಡ್ತಿರುವಂಥ ಕೆಲಸ 4 ಜನರಿಗೆ ಗೊತ್ತಾಗುವಂಥದ್ದು ಆಗ್ತದೆ. ಮತ್ತು ನಿಮ್ಮ ಒಂದು ನಾಯಕತ್ವದ ಗುಣ ಏನಿದೆ ಅದು ಹೊರಗಡೆ ಬರುವಂಥದ್ದಾಗ್ತದೆ. ಅದೆಲ್ಲ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಈ ಧನುರ್ ರಾಶಿಯವರಿಗೆ ಮಧ್ಯಭಾಗದ ನಂತರ, ಈ ಆಗಸ್ಟ್ ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಒಂದು ಭಾಗ್ಯೋದಯವಾಗುವಂಥದ್ದು, ಗೌರವ ಜಾಸ್ತಿ ಆಗುವಂಥದ್ದು, ಹಿರಿಯರಿಂದ ಒಂದು ಸಹಕಾರ ಸಿಗುವಂಥದ್ದು, ಮತ್ತು ಕೆಲವೊಂದಿಷ್ಟು ದೂರದ ಪ್ರಯಾಣದ ಯೋಗ ಕೂಡ ನಿಮಗೆ ಬರುವಂಥದ್ದು ಆಗ್ತದೆ. ಚಂದ್ರನಿಂದ ಏನೆಲ್ಲ ಲಾಭ ಇದೆ ಅಂದ್ಕೊಂಡು ಕೇಳಿದರೆ, ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ದಿನನಿತ್ಯದ ಘಟನೆಗಳಲ್ಲಿ ಒಂದು ಸ್ವಲ್ಪ ಏರಿಳಿತ ಕಾಣಬಹುದು. ಚಂದ್ರ ಯಾವತ್ತಿದ್ರೂ ಮಂದವಾದಂಥ ಗ್ರಹ, ನಿಮ್ಗೆ ಗೊತ್ತಿರುವಂಥ ವಿಚಾರ. ಅದು ಒಂದು ಸ್ವಲ್ಪ ಏರಿಳಿತ ಇರ್ತದೆ. ಅದೇ ರೀತಿಯಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬಂದರೆ, ಕುಟುಂಬ, ದಾಂಪತ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅನುಕೂಲಕರವಾದಂಥ ವಾತಾವರಣಗಳನ್ನು ನಿರ್ಮಾಣವಾಗ್ತದೆ. ನಾನು ಇದೆಲ್ಲ ಬಂದುಬಿಟ್ಟು ವಿವರಣಾತ್ಮಕವಾಗಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಮತ್ತು ಕಲೆ, ಸೌಂದರ್ಯ ಮತ್ತು ಸೃಜನಾತ್ಮಕವಾದಂತಹ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಅವಕಾಶ ದೊರೆಯಬಹುದು ಧನುರ್ರಾಶಿಯವರಿಗೆ. ಇನ್ನು ಮಂಗಳ ಗ್ರಹ ಯಾವ ರೀತಿಯಾದಂಥ ಒಂದು ಫಲ ಕೊಡ್ಬೋದು ಅಂತಂದರೆ, ಕೆಲಸ ಮತ್ತು ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ. ಆದರೆ ಆತುರ ಮತ್ತು ಕೋಪವನ್ನು ನಿಯಂತ್ರಿಸುವುದು ಅತಿ ಮುಖ್ಯವಾಗಿರ್ತದೆ ಧನುರ್ರಾಶಿಯವರಿಗೆ. ನಿಮಗೆ ಅನ್ಯಾಯ ಅಂತಂದ್ರೆ ಆಗೋದಿಲ್ಲ. ಯಾರಾದರೂ ಒಂದು ಸ್ವಲ್ಪ ಆಲ್ತು ಫಾಲ್ತು ಮಾತಾಡಿದರೂ ಕೂಡ ನಿಮಗೆ ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಈ ಸಮಾಜ ಅಂತಂದಮೇಲೆ ಚೆನ್ನಾಗಿ ಮಾತಾಡೋರು ಇರ್ತಾರೆ, ವಿನಯದಿಂದ ಮಾತಾಡೋರು ಇರ್ತಾರೆ, ಕೆಲವೊಂದಿಷ್ಟು ಅಡ್ಡಾತಿಡ್ಡಿ ಮಾತಾಡುವಂಥವ್ರು ಇರ್ತಾರೆ. ನೀವು ಪ್ರತಿಯೊಬ್ಬರ ಜೊತೆಗೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು, ನಾನಿದ್ದಂಗೆ ಎಲ್ಲರೂ ಅಂದ್ಕೊಂಡ್ಬಿಟ್ಟು ನೀವು ಆ ಥರ ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತು ನಾನು ಆಡಿದ್ದೇ ಸರಿ ಹೇಳುವಂಥದ್ದು ಕೆಲವೊಂದಿಷ್ಟು ಮಾತುಗಳು ಕೂಡ ನೀವು ಹಿಂದೆ ತಗೋಬೇಕಾಗ್ತದೆ. ನೀವು ಆಡಿದ್ದೇ ಸರಿ ಅಂದ್ಕೊಂಡ್ಬಿಟ್ಟು ಒಪ್ಕೊಳ್ಳೋದಕ್ಕೆ ಈ ಸಮಾಜ ಸಿದ್ಧರಿಲ್ಲ. ನನಗೆ ಗೊತ್ತಿದೆ ನಿಮ್ಮ ಮಾತು, ನಿಮ್ಮ ಕೌಶಲ್ಯತೆ ಏನು ಅಂದ್ಕೊಂಡು, ಆದರೆ ನಿಮ್ಮ ಎದುರಿಗಿರುವಂಥ ಜನರಿಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಿಷ್ಠುರತೆ ಕಟ್ಕೊಳ್ತೀರ ನೀವು. ಹಾಗಾಗಿ ಅತಿಯಾದಂಥ ಆತರನೂ ಬೇಡ, ಅತಿಯಾದ ಕೋಪನೂ ಕೂಡ ನಿಮಗೆ ಬೇಡ. ಇನ್ನು ನಿಮ್ಮ ರಾಶ್ಯಾಧಿಪತಿ ಗುರು ಆಳವಾದಂಥ ಒಂದು ಜ್ಞಾನ ನೀಡುವಂಥದ್ದು ಮಾಡ್ತಾನೆ. ಶಿಕ್ಷಣ, ಸಂತಾನ, ಧಾರ್ಮಿಕ ಕಾರ್ಯಗಳು ಮತ್ತು ಜೀವನದ ಪ್ರಗತಿಗೆ ಈ ತಿಂಗಳಲ್ಲಿ ತುಂಬ ಬೆಂಬಲ ಕೊಡ್ತಾನೆ. ಒಂದು ಶಿಸ್ತನ್ನು ನೋಡ್ತಾನೆ, ಒಂದು ಡಿಸಿಪ್ಲಿನನ್ನು ನೋಡುವಂಥದ್ದಾಗಿರ್ಬೋದು. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ಇನ್ನೊಂದು, ನಿಮ್ಮ ಕಠಿಣ ಪರಿಶ್ರಮವನ್ನು ಕೂಡ ಶನಿಯು ಅಷ್ಟೇ ಒಂದು ಸೂಕ್ಷ್ಮ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾ ಇರ್ತಾನೆ. ಮುಂದಿನ ಭಾಗದಲ್ಲಿ ಶುಭ ಫಲ ಏನೆಲ್ಲ ಇದೆ ಅಂದ್ಕೊಂಡು ನೋಡೋದಿದ್ರೆ, ಮೊದಲಿಗೆ ಈ ವಿಷಯ ತಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಧನುರ್ರಾಶಿಯವರು. ಯಾಕಂತಂದರೆ ಈ ತಿಂಗಳಲ್ಲಿ ತಾಳ್ಮೆ ಮತ್ತು ವಿವೇಕ ಅತಿ ಮುಖ್ಯ ಅಂತ ಹೇಳಿದ್ದೀನಿ. ಆತುರತೆ ಮತ್ತು ಕೋಪ ಎರಡು ಬಿಡಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಇದು ಒಂದು ಲೈನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ನಿಮ್ಮ ಗುರಿ ತಲುಪಲಿಕ್ಕೆ ಅನುಕೂಲ ಆಗ್ತದೆ. ಭವಿಷ್ಯ ದಾರಿಯನ್ನು ತೋರಿಸುತ್ತದೆ, ಆದರೆ ಗುರಿಯನ್ನು ತಲುಪಿಸುವುದು ನಿಮ್ಮ ಪರಿಶ್ರಮವೇ. ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪರಿಶ್ರಮ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ನಿಮ್ಮ ತಾಳ್ಮೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತದೆ. ಆಗಸ್ಟ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ನಿಧಾನವಾಗಿ ಆರಂಭವಾದರೂ ಕೊನೆಯ ಭಾಗದಲ್ಲಿ ಉತ್ತಮ ಅವಕಾಶಗಳನ್ನು ನೀಡುವಂಥ ಒಂದು ತಿಂಗಳಾಗ್ತದೆ. ನೆನಪಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನಿಧಾನನೇ ಇರ್ತದೆ, ಆದರೆ ಹೋಗ್ತಾ ತಿಂಗಳ ಕೊನೆಯಲ್ಲಿ ಪ್ರತಿಯೊಂದು ಕೂಡ ನೀವು ಅಂದ್ಕೊಂಡಿರುವಂಥದ್ದು ಅವಕಾಶಗಳು ನಿಮಗೆ ಬರುವಂಥ ತಿಂಗಳಾಗ್ತದೆ. ಆಗಸ್ಟ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಆರಂಭ ನಿಧಾನವಾದರೂ ಕೂಡ ತಿಂಗಳ ಕೊನೆಯಲ್ಲಿ ಉತ್ತಮ ಅವಕಾಶಗಳನ್ನು ನೀಡುವಂತಹ ಒಂದು ತಿಂಗಳಾಗ್ತದೆ. ಅದೇ ರೀತಿಯಾಗಿ ಕೆಲವು ದಿನಗಳಿಂದ ನಿಂತಿದ್ದಂತಹ ಕೆಲಸಗಳು ಮತ್ತೆ ಚಾಲನೆ ಪಡ್ಕೊಳ್ಳುವಂಥದ್ದು ಆಗ್ತದೆ.
ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುವಂಥದ್ದಾಗ್ತದೆ. ಯಾಕಂತಂದರೆ ಧನುರಾಶಿಯವ್ರದ್ದು ಯಾವ ರೀತಿ ಇತ್ತು ಕೇಳಿದರೆ 6ಕ್ಕೆ ಏರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಹೇಳೋ ಥರ ಇತ್ತು ಇಷ್ಟು ದಿನ. ಆದರೆ ಇಲ್ಲಿ ಈಗ ನಿಮ್ಮ ಆತ್ಮವಿಶ್ವಾಸದ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಮರುಚಾಲನೆ ಪಡ್ಕೊಳ್ತದೆ. ಖಂಡಿತವಾಗಲೂ ಕೂಡ ಇಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಪರಿಶ್ರಮ ಎರಡರದ್ದು ಅಗತ್ಯ ಇರ್ತದೆ. ತಾಳ್ಮೆ ಇರುವವನಿಗೆ ಸಮಯವೇ ದೊಡ್ಡ ಮಿತ್ರ. ಹಾಗಾಗಿ ಈ ಧನುರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಅತಿಯಾದಂಥ ಒಂದು ತಾಳ್ಮೆಯಿಂದ ಹೋದರೆ ಖಂಡಿತವಾಗಲೂ ಕೂಡ ಆ ಸಮಯ, ಆ ಟೈಮ್ ಹೇಳುವಂಥದ್ದು ನಿಮಗೆ ಮಿತ್ರನಾಗ್ತಾನೆ. ಸಮಯ ಯಾವಾಗ ನಿಮಗೆ ಮಿತ್ರನಾಗ್ತಾನೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಏಳಿಗೆ ಸಿಗುವಂಥದ್ದು ಕೂಡ ಆಗ್ತದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರ ವಿಚಾರವಾಗಿ ನೋಡಿದರೆ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಮೊದಲಿಗೆ ಮಾತ್ರ ಇದು ನಿಮಗೆ ಕಷ್ಟ ಅನ್ನಿಸ್ತದೆ. ಇಲ್ಲಿ ಒಂದು ವಿಚಾರ ನಾನು ಹೇಳಬೇಕು, ನಿಮಗೆ ಎಷ್ಟೇ ಕಷ್ಟ ಅನಿಸಿದರೂ ಕೂಡ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದಂಥ ಅವಕಾಶ ಇಲ್ಲಿ ಒದಗಿ ಬಂದಿರ್ತದೆ. ನಿಮಗೆ ಮೇಲಧಿಕಾರಿಯಿಂದ ಒಂದು ಮೆಚ್ಚುಗೆಯ ಮಾತುಗಳು ಸಿಗುವಂಥದ್ದು, ಮೇಲಧಿಕಾರಿಯಿಂದ ಒಂದು ಅಪ್ರಿಸಿಯೇಷನ್ ಸಿಗುವಂಥದ್ದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗುವಂಥದ್ದು, ಹೊಸ ಒಪ್ಪಂದಗಳಿಗೆ ತಾವು ಸೈನ್ ಮಾಡುವಂಥದ್ದು. ಇನ್ನು ಲಾಭದ ಅವಕಾಶಗಳು ಈ ತಿಂಗಳಲ್ಲಿ ಅತಿ ಹೇರಳವಾಗಿ ನಿಮಗೆ ಬರಲಿಕ್ಕಿದೆ. ಇದರ ಮೇಲೆ ಸ್ವಲ್ಪ ಏಕಾಗ್ರತೆಯಿಂದ ನೀವು ಕೆಲಸ ಮಾಡಿ, ಪರಿಶ್ರಮ ಇರಲಿ, ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಆದಾಯ ಮಾತ್ರ ಉತ್ತಮವಾಗಿರ್ತದೆ ಆಗಸ್ಟ್ ತಿಂಗಳಲ್ಲಿ. ಆದರೆ ಖರ್ಚು ಕೂಡ ಅಷ್ಟೇ ಜಾಸ್ತಿ ಆಗಬಹುದು. ಖರ್ಚು ಜಾಸ್ತಿ ಆಗ್ತದೆ ಅಂದ್ಕೊಂಡು ನಿಮಗೆ ಗೊತ್ತಾದ ಮೇಲೆ ನೀವು ಸ್ವಲ್ಪ ನಿಮ್ಮ ಕಮಿಟ್ಮೆಂಟ್ಗಳನ್ನೆಲ್ಲ ನೋಡಿಕೊಂಡು ಖರ್ಚು ಮಾಡುವಂಥದ್ದು ಅತಿ ಸೂಕ್ತ. ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಜಾತಕದ ಆಧಾರದ ಮೇಲೆ ಈ ಆದಾಯ ಮತ್ತು ಖರ್ಚಿನ ವ್ಯತ್ಯಯ ಆಗಬಹುದು. ಯಾಕಂತಂದರೆ ನಾನು ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಮಾತ್ರ, ನಿಮ್ಮ ಮೂಲ ಜಾತಕ ಬೇರೆ ಇರ್ತದೆ. ಹಾಗಾಗಿ ನಾನು ಇಷ್ಟು ಹೇಳಿದ ಮೇಲೂ ಕೂಡ ಇನ್ನೂ ತೊಂದರೆ ಇದೆ, ತಾಪತ್ರಯ ಇದೆ ಅಂದ್ಕೊಂಡಂದರೆ ಖಂಡಿತವಾಗಲೂ ಕೂಡ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಸಿ. ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಖಂಡಿತವಾಗಲೂ ಕೂಡ ಇದಕ್ಕೆ ಒಂದು ಸಲಹೆ ಅಥವಾ ಒಂದು ಚಿಕ್ಕದಾದಂಥ ಪರಿಹಾರದ ಮೂಲಕ ನಿಮ್ಮ ತೊಂದರೆಗಳನ್ನು, ತಾಪತ್ರಯಗಳನ್ನು ಪರಿಹಾರ ಮಾಡ್ಕೋಬೋದು. ಇನ್ನು ಕೊಟ್ಟ ಸಾಲ ಮರಳಿ ಬರುವಂಥದ್ದು. ನೀವು ಇಷ್ಟು ದಿನ ಯಾರಿಗೆ ಕೊಟ್ಕೊಂಡು ಕೂತ್ಕೊಂಡಿದ್ರಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ರಿಟರ್ನ್ ಅಂದ್ಕೊಂಡ್ಬಿಟ್ಟು ನಿಮಗೆ ಆಟ ಆಡಿಸ್ತಾ ಇರ್ಬೋದು. ಆದರೆ ಈ ಆಗಸ್ಟ್ ತಿಂಗಳಲ್ಲಿ ನೀವು ಕೊಟ್ಟಂತಹ ಸಾಲ ವಾಪಸ್ ಬರುವಂಥದ್ದು ಆಗ್ತದೆ. ಧನುರಾಶಿಯವರ ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗುವಂಥದ್ದಾಗ್ತದೆ. ಇಷ್ಟು ದಿನ ಏನೋ ಗಂಡ ಹೆಂಡತಿನಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ, ಮಕ್ಕಳ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ನಿಮಗೆ. ಹಾಗಾಗಿ ಒಂದು ಸ್ವಲ್ಪ ಗಲಿಬಿಲಿ ಇತ್ತು. ಈಗ ಬರುವಂತಹ ಈ ಆಗಸ್ಟ್ ತಿಂಗಳಲ್ಲಿ ಕುಟುಂಬದವರ ಜೊತೆಗೆ ಒಂದು ಸಂತೋಷವಾದಂಥ ಒಂದು ವಾತಾವರಣ ನಿರ್ಮಾಣವಾಗ್ತದೆ. ಮತ್ತು ಒಂದು ಹಿರಿಯರ ಆಶೀರ್ವಾದ ಕೂಡ ಇರ್ತದೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಇರಬಹುದು ಅಥವಾ ಅಜ್ಜಿ ತಾತಂದಿರ ಆಶೀರ್ವಾದ ಕೂಡ ಬರುವಂಥದ್ದು ಈ ತಿಂಗಳಲ್ಲಿ ಆಗ್ತದೆ. ಅದೇ ರೀತಿಯಾಗಿ ದಾಂಪತ್ಯದ ವಿಚಾರಕ್ಕೆ ಬಂದರೆ ದಾಂಪತ್ಯದಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯ ಇತ್ತು, ಗಂಡ ಹೆಂಡತಿನಲ್ಲಿ ಜಗಳ ಇದ್ದಿದ್ದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಜಗಳ ಇದ್ದರೂ ಕೂಡ ಅದು ಈ ಸಂದರ್ಭದಲ್ಲಿ ದೂರ ಆಗ್ತದೆ. ಪರಸ್ಪರ ನೀವು ಅರ್ಥ ಮಾಡಿಕೊಂಡು ಬದುಕುವಂಥ ಒಂದು ಭವಿಷ್ಯ, ಒಂದು ಸಮಯ ಈ ಆಗಸ್ಟ್ ತಿಂಗಳಲ್ಲಿ ಇದೆ. ಪ್ರೀತಿಯ ವಿಚಾರಕ್ಕೆ ಬಂದರೆ ಯಾರೆಲ್ಲ ಲವ್ ಮಾಡ್ತಾ ಇರುವಂಥವ್ರು, ಯಾರೆಲ್ಲ ಬಂದುಬಿಟ್ಟು ಒಂದು ಹುಡುಗ ಆದರೆ ಹುಡುಗಿ ಜೊತೆ ಕಮಿಟ್ ಆದವರು, ಹುಡುಗಿ ಆದರೆ ಹುಡುಗನ ಜೊತೆ ಕಮಿಟ್ ಆಗಿದ್ದವರು, ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂಥ ಒಂದು ಸಮಯ ಇದು. ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೇ ಒಂದು ತಾಪತ್ರ ಇದ್ದರೂ ಕೂಡ ಈಗ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತದೆ. ನಿಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಹೇಳುವಂಥದ್ದು ಆಗ್ತದೆ. ಧನುರಾಶಿಯ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಉತ್ತಮವಾಗಿರುವಂಥದ್ದು ಈ ತಿಂಗಳಲ್ಲಿ ಏಕಾಗ್ರತೆ ಜಾಸ್ತಿ ಆಗುವಂಥದ್ದು ಆಗ್ತದೆ. ಮತ್ತು ಯಾರೆಲ್ಲ ಬಂದುಬಿಟ್ಟು ಉದ್ಯೋಗ ನಿಮಿತ್ತ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯಲ್ಲಿ ಇದ್ದವರು, ನಿಮಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು, ಉತ್ತಮವಾದಂಥ ಫಲಿತಾಂಶ ಕೂಡ ಬರುವಂಥದ್ದಾಗ್ತದೆ. ಇನ್ನು ನಿಮ್ಗೆ ಒಂದೇ ಒಂದು ನಾನು ಹೇಳ್ತೇನೆ, ಯಾವತ್ತಿದ್ರೂ ಕೂಡ ವಿದ್ಯಾರ್ಥಿಗಳಾಗಿರಲಿ, ಧನುರಾಶಿಯವರು ಯಾವುದೇ ವ್ಯಕ್ತಿಗಳಾಗಲಿ ಧೈರ್ಯ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಅದೃಷ್ಟ ಯಾವಾಗ ತಿರುಗುತ್ತೋ ಗೊತ್ತೇ ಆಗೋದಿಲ್ಲ. ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ನನಗೇನೂ ಆಗೋದಿಲ್ಲ, ನನ್ನ ಜೀವನ ಮುಗೀತು ಅಂದ್ಕೊಂಡ್ಬಿಟ್ಟು ಕೂತ್ಕೊಂಡವರಿದ್ದರೆ ಈ ಮಾತನ್ನು ಕೇಳಿ. ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ಮಾತ್ರ ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ಯಾವಾಗ ಅದೃಷ್ಟ ತಿರುಗುತ್ತೋ ಅಂದ್ಕೊಂಡು ಯಾರಿಗೂ ಗೊತ್ತಾಗೋದಿಲ್ಲ. ರಾತ್ರಿ ಬೆಳಗಾಗೋದ್ರಲ್ಲಿ ಶ್ರೀಮಂತ ಆಗಿರುವಂಥವರು ಇದ್ದಾರೆ, ಅಥವಾ ನಿಧಾನವಾಗಿ ಶ್ರೀಮಂತರಾದವರು ಇದ್ದಾರೆ. ಇವತ್ತಿನ ಕಾಲಚಕ್ರ ಇವತ್ತು ಹಾಗೇ ಇರೋದಿಲ್ಲ, ಅದು ತಿರುಗುತ್ತಾನೆ ಇರ್ತದೆ ಹೇಳುವಂಥದ್ದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇರಲಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ.
ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅದು ನೀವೇ ಮಾಡಿಕೊಳ್ಳುವಂಥದ್ದಾಗ್ತದೆ. ಅದು ಹೇಗೆ ಕೇಳಿದರೆ, ನೀವು ಸೇವಿಸುವಂಥ ಆಹಾರ ಪದ್ಧತಿ ಸರಿ ಇಲ್ಲದಿದ್ದಾಗ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳು ಈ ಆಗಸ್ಟ್ ತಿಂಗಳಲ್ಲಿದೆ. ಹಾಗಾಗಿ ಟೈಮ್ ಟು ಟೈಮ್ ಊಟ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇನ್ನು ಹೊಸ ಅವಕಾಶಗಳು, ಧನುರಾಶಿಯವರಿಗೆ ಯಾರಿಗೆಲ್ಲ ಬಂದುಬಿಟ್ಟು ಅವಕಾಶ ವಂಚಿತರಾಗಿದ್ದರು ಇಷ್ಟು ದಿನ, ಅವರಿಗೆಲ್ಲ ಬಂದುಬಿಟ್ಟು ಈ ಆಗಸ್ಟ್ ತಿಂಗಳಲ್ಲಿ ಒಂದು ಹೊಸ ಅವಕಾಶಗಳು ಸಿಗ್ತದೆ. ನಿಮ್ಮ ಒಂದು ಪ್ರತಿಭೆಗೆ ಏನೆಲ್ಲ ನಿಮಗೆ ಪ್ರತಿಭೆ ಇದೆಯೋ ಅದಕ್ಕೆ ತಕ್ಕನಾದಂಥ ಒಂದು ಅವಕಾಶ ಸಿಗುವಂಥದ್ದು ಕೂಡ ಈ ತಿಂಗಳಲ್ಲಾಗ್ತದೆ. ಇನ್ನು ದೂರದ ಪ್ರಯಾಣದ ಸಾಧ್ಯತೆ, ಯಾರೆಲ್ಲ ಬಂದುಬಿಟ್ಟು ಒಂದು ಆಫೀಸ್ ಕೆಲಸದ ಮೇಲೆ ಅಥವಾ ಯಾರೆಲ್ಲ ಬಂದುಬಿಟ್ಟು ಟ್ರಿಪ್ಪಿಗೆ ಹೋಗಬೇಕು ಅಂದ್ಕೊಂಡಿದ್ದವರು ಹೆಂಡತಿ ಮಕ್ಕಳ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ, ಅವರಿಗೆಲ್ಲ ಒಂದು ದೂರ ಪ್ರಯಾಣದ ಒಂದು ಸಾಧ್ಯತೆ ಕೂಡ ಇದೆ. ಇನ್ನು ನಿಮಗೆ ವಿಶೇಷವಾಗಿ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಸಮಾಜದಲ್ಲಿ ಒಂದು ಗೌರವ ಮತ್ತು ಮೆಚ್ಚುಗೆ ಸಿಗುವಂಥದ್ದಾಗ್ತದೆ. ನೀವು ಯಾರೆಲ್ಲ ಬಂದುಬಿಟ್ಟು ಯಾವುದಾದ್ರು ಸೋಷಿಯಲ್ ಕೆಲಸ ಮಾಡ್ತಾ ಇರುವಂಥವ್ರು ಅಥವಾ ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು ಉತ್ತಮವಾದಂಥ ಕೆಲಸ ಮಾಡಿದಾಗ ಒಂದು ಗೌರವ ಮೆಚ್ಚುಗೆ ಸಿಗುವಂಥದ್ದು, ಇದೆಲ್ಲ ಬಂದುಬಿಟ್ಟು ಈ ಆಗಸ್ಟ್ ತಿಂಗಳಲ್ಲಿ ಸಿಗುವಂಥದ್ದಾಗ್ತದೆ. ಇನ್ನು ಹೊಸ ಸಂಪರ್ಕದಿಂದ ಲಾಭ. ಹೊಸ ಸಂಪರ್ಕ ಅಂತಂದರೆ ನೀವೇನಾದರೂ ಒಂದು ನೆಟ್ವರ್ಕಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥವ್ರು ಅಥವಾ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಯಾರೆಲ್ಲ ಬಂದುಬಿಟ್ಟು ಒಂದು ಬಿಸ್ನೆಸ್ ಫೀಲ್ಡಲ್ಲಿದ್ದವರು ಅಥವಾ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಫೀಲ್ಡಲ್ಲಿದ್ದವರು ಕೂಡ ನಿಮಗೆ ಒಂದು ಹೊಸ ಸಂಪರ್ಕದಿಂದ ಲಾಭ ಹೇರಳವಾಗಿ ಬರುವಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ ಜ್ಞಾಪಕ ಇಟ್ಕೋಬೇಕು, ಮಾತಿನ ಮೇಲೆ ನಿಯಂತ್ರಣ ಇರಲಿ. ನಿಮ್ಮ ಮಾತು ಸ್ವಲ್ಪ ಹೊರಟಾಗ್ತದೆ. ಧನುರಾಶಿಯವರು ಕಡ್ಡಿ ಮುರಿದಂಗೆ ಮಾತಾಡುವಂಥವ್ರು, ನಿಮ್ಮ ಮಾತು ಸ್ವಲ್ಪ ಹೊರಟಾಗ್ಬೋದು. ಖಂಡಿತವಾಗಲೂ ಕೂಡ ನಿಮ್ಮ ಮಾತು ಮುತ್ತಾಗಲಿ. ಸ್ವಲ್ಪ ರಪ್ಪಾಗಿ ಮಾತಾಡುವಂಥದ್ದನ್ನು ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಾನು ಆಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಹೇಳುವಂಥ ಮನೋಧರ್ಮಕ್ಕೆ ಹೋಗಬೇಡಿ. ಇನ್ನು ಧನುರಾಶಿಯ ಮನೆಯ ಆಧಾರ ಸ್ತಂಭ ಅಂತಂದರೆ ಗೃಹಿಣಿಯಾಗಿರ್ತಾರೆ, ನಿಮ್ಮ ಮಡದಿಯಾಗಿರ್ತಾರೆ, ಅಥವಾ ನಿಮ್ಮ ತಾಯಿಯಾಗಿರ್ತಾರೆ, ನಿಮ್ಮ ಅಕ್ಕನಾಗಿರ್ತಾರೆ. ಈ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು. ಧನುರಾಶಿಯ ಗೃಹಿಣಿಯರು ಈ ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು. ಹೇಗೆ ಕೇಳಿದರೆ, ನೀವು ಮಾಡುವಂಥ ಕೆಲಸದಲ್ಲಿ ಏಳಿಗೆ, ನೀವು ಮಾಡುವಂಥ ಒಂದು ಬಿಸ್ನೆಸ್ಸಲ್ಲಿ ಏಳಿಗೆ, ನಿಮ್ಮಿಂದ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗುವಂಥದ್ದು. ನೀವು ಮದುವೆ ಆಗಿದ್ದರೆ ನಿಮ್ಮ ಮಕ್ಕಳಿಗೆ ಒಂದು ನಿಮ್ಮಿಂದ ಒಂದು ಖುಷಿಯ ಕ್ಷಣ ಸಿಗುವಂಥದ್ದಾಗಿರ್ಬೋದು, ಅವರ ಒಂದು ಏಳಿಗೆ ಆಗುವಂಥದ್ದಾಗಿರ್ಬೋದು. ನೀವು ಮನೆಯಿಂದ ಮಾಡುವಂಥ ಕೆಲಸದಲ್ಲೂ ಕೂಡ ಏಳಿಗೆ ಆಗ್ತದೆ, ಅಥವಾ ನೀವು ಮಾಡುವಂಥ ಬಿಸ್ನೆಸ್ಸಲ್ಲೂ ಕೂಡ ಈ ತಿಂಗಳಲ್ಲಿ ಅತಿ ಉತ್ತಮವಾದಂಥ ಪ್ರತಿಫಲವನ್ನು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಕೆಲವೊಂದಿಷ್ಟು ನಾನು ನೆಗೆಟಿವ್ ಕೂಡ ಹೇಳಿದೆ, ಕೆಲವೊಂದಿಷ್ಟು ಪಾಸಿಟಿವ್ ಕೂಡ ಹೇಳಿದೆ. ಇದಕ್ಕೆ ಸಣ್ಣದಾದಂಥ ಒಂದು ಪರಿಹಾರ ಏನಪ್ಪ ಅಂದ್ಕೊಂಡು ಕೇಳಿದರೆ, ನಿಮ್ಮ ಇಷ್ಟ ದೇವರ ಸ್ಮರಣೆ ಮಾಡಿ. ಗುರುವಾರ ದಿನ ಸ್ವಲ್ಪ ಬಡವರಿಗೆ ದಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಎಲ್ಲರೂ ದಾನ ಮಾಡಿ ಅಂದ್ಕೊಂಡು ಹೇಳೋದಿಲ್ಲ. ನಿಮ್ಮ ಒಂದು ಆರ್ಥಿಕ ಸ್ಥಿತಿಗೆ ತಕ್ಕಂಗೆ ಒಂದು ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟಿದ್ದರೆ ಖಂಡಿತವಾಗಲೂ ಕೂಡ ಬಡವರಿಗೆ ಗುರುವಾರ ದಿನದಂದು ದಾನ ಮಾಡಿ. ಕೆಲವೊಂದಿಷ್ಟು ಮಠಗಳಿಗೆ ಭೇಟಿ ನೀಡಿ, ದರ್ಶನ ಮಾಡಿ, ರಾಯರ ದರ್ಶನ ಮಾಡಿ, ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿ. ಖಂಡಿತವಾಗಲೂ ಕೂಡ ಈ ಧನುರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಫಲ ಹೇಳುವಂಥದ್ದು ಸಿಗ್ತದೆ. ಇನ್ನು ನಾನು ವಿಶೇಷವಾಗಿ ಮೊದಲ ಬಾರಿಗೆ ಹೇಳ್ತಾ ಇರುವಂಥದ್ದು ನಮ್ಮ ವಿಡಿಯೋದಲ್ಲಿ, ನಿಮ್ಮ ಪ್ರತಿಯೊಂದು ಒಳ್ಳೊಳ್ಳೆಯ ಕಾಮೆಂಟ್ಗಳು ನೀವು ಹಾಕಿದ್ದೇ ಹೌದಾದರೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ಇದಕ್ಕೆ ಉತ್ತರ ಕೊಡ್ತೇನೆ. ಈಗ ಧನುರಾಶಿಯವರು ಒಂದು ಕಾಮೆಂಟ್ ಹಾಕಿದರೆ ಮುಂದೆ ನಾನು ಮಾಡುವಂಥ ಒಂದು ಧನುರಾಶಿಯ ವಿಡಿಯೋಗಳಲ್ಲಿ ನಿಮ್ಮ ಕಾಮೆಂಟ್ಗೆ ನಿಮ್ಮ ಹೆಸರಿನ ಸಮೇತವಾಗಿ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಕೊನೆಯದಾಗಿ ನಿಮ್ಗೆ ಒಂದು ಮಾತು, ಇದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ, ನಿಮ್ಮ ಪರಿಶ್ರಮವೇ ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.